ಇನ್ನು RCB ಮ್ಯಾಚ್ಗೆ ಸಂಬಂಧಪಟ್ಟಂತೆ ಸಭೆ ವಿಚಾರ ನಡೀತಾ ಇತ್ತು. 11:30ಕ್ಕೆ ಸಭೆ ನಡೆಯುತ್ತೆ ಅಂತ ಕೂಡ ಹೇಳಲಾಗಿತ್ತು. ಈಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ RCB ಅಭಿಮಾನಿಗಳಿಗೆ ಈಗ ಗುಡ್ ನ್ಯೂಸೋ ಬ್ಯಾಡ್ ನ್ಯೂಸೋ ಅನ್ನೋ ರೀತಿಯಲ್ಲಿ ಇತ್ತು. ಯಾಕಂದ್ರೆ ಏನು ಕಾಲ್ತುಳಿತ ಸಂಭವಿಸಿತ್ತು RCB ವಿನ್ ಆದಾಗ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಹಿತಕರ ಘಟನೆಗಳು ನಡೀಬಾರದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB 5 ಪಂದ್ಯಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಅದು ಒಂಥರ ದೊಡ್ಡ ರಿಸ್ಕ್ ಅಂತಾನೆ ಹೇಳಬಹುದು ಸರ್ಕಾರಕ್ಕೆ. ಹಾಗಾಗಿ RCB ಮ್ಯಾಚ್ಗೆ ಸಂಬಂಧಿಸಿದಂತೆ ಸಭೆ 11:30ಕ್ಕೆ ನಡೆಯಲಾಗಿತ್ತು. ಈಗ ಬೆಂಗಳೂರಿನಲ್ಲಿ RCB ಮ್ಯಾಚ್ ಆಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಅದನ್ನು ಹೇಳಿಕೆ ಕೊಡ್ತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಯಾಕಂದರೆ ಈಗ 11:30ರಲ್ಲಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇತ್ತು. ಆದರೆ 11:30ಗಿಂತ ಮುಂಚಿತವಾಗಿ ಅಂದರೆ 11:20-19ರಲ್ಲಿ ಚರ್ಚೆ ಆಗಿದೆ. ಈಗ ಸಭೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಗುಡ್ ನ್ಯೂಸೋ ಬ್ಯಾಡ್ ನ್ಯೂಸೋ ಅನ್ನೋದು ಗೊತ್ತಿಲ್ಲ ಏನಿದೆ ಅನ್ನೋದು. ಆದರೆ ಕುನ್ಹಾ ವರದಿ ಪ್ರಕಾರ ಏನೆಲ್ಲ ಮಾಡಿದ್ದಾರೆ ಅಂತ ನಾವು ನೋಡ್ತೇವೆ. ಆದರೆ ನಾಳೆನೂ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಶಾರ್ಟ್ ಟೈಮ್ ಏನಿದೆ, ಶಾರ್ಟ್ ಟರ್ಮ್ ಏನಿದೆ, ಹಾಗೆ ಮೀಡಿಯಂ ಟರ್ಮ್ ಏನಿದೆ, ಲಾಂಗ್ ಟರ್ಮ್ ಏನಿದೆ, ಅದನ್ನೆಲ್ಲ ಕೂಡ ನಾವು ಮಾಡಿದ್ದಾರೆ. ಅದನ್ನು ಕೂಡ ನಾವು ಎಲ್ಲವೂ ಮಾಡಿ ಅಂತ ಅಂದರೆ ಅವರಿಗೆ ಕಷ್ಟ ಆಗಬಹುದು. ಹಾಗಾಗಿ ಏನೆಲ್ಲ ಮಾಡಿದ್ದಾರೆ ಅಂತ ನಮ್ಮವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ವರದಿ ಕೊಡ್ತಾರೆ. ಅದಾದ ನಂತರ ನಾವು ಚರ್ಚೆಯನ್ನು ಮಾಡ್ತೇವೆ, ನಾಳೆ ಮುಂದುವರಿಸ್ತೇವೆ ಅನ್ನೋದನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಸಮಾಧಾನ ಅಂತಂದರೆ ಅಲ್ಲೇ ಮಾಡ್ತಾರೋ ಇಲ್ಲ ಅಂತಂದರೆ ಮಾಡಲ್ವೋ ಅದು ಗೊತ್ತಿಲ್ಲ. ಆದರೆ ಕಾದು ಒಟ್ಟಲ್ಲಿ ರೆಡಿ ಎಲ್ಲ ಆಗ್ತಾ ಇದೆ. ಏನು RCB ಮ್ಯಾಚ್ ನಡಿಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲ ಸಕಲ ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾರೆ. ಏನು ಗ್ರೌಂಡು ರೆಡಿ ಮಾಡೋದಾಗಿರ್ಬೋದು, ಗ್ರೌಂಡ್ಗೆ ಸಂಬಂಧಪಟ್ಟಂತೆ ಏನೇನು ಬೇಕೋ ಅದೆಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸದ್ಯ ಇನ್ನೂ ಪರ್ಮಿಷನ್ ಸಿಗುತ್ತಾ ಸಿಗಲ್ವಾ, ಮಾಡ್ತಾರಾ ಮಾಡಲ್ವಾ ಅನ್ನೋದು ಗೊತ್ತಾಗಬೇಕಾಗಿದೆ. ಇನ್ನೇನು CM ಜೊತೆ ಚರ್ಚೆಯನ್ನು ಮಾಡಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಡಬೇಕಾಗುತ್ತೆ. CM ಜೊತೆ ಚರ್ಚೆ ನಡೆಸಿದ ನಂತರವೇ ಗೊತ್ತಾಗುತ್ತೆ RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿಯಾ ಕಹಿ ಸುದ್ದಿಯಾ ಅಂತ.